ಇದನ್ನೆಲ್ಲ ಬಿಟ್ಟನ್ರಿ ಆ ಜೋಕುಮಾರ್ನ ಸುದ್ದಿ ಹೇಳತ್ಯ ನೋಡ್ರಿ ಕಣದಾಳ ಜೋಕುಮಾರ್. ಏನ್ ಹೇಳತ್ತಾನು? ಅವ್ ಬೆಂಡಿ ಹೊಲದಾಗ ಹೋಗಿ ಬಿದ್ದತ್ತ, ಅವ್ ಬೆಂಡಿ ಹೊಲದಾಗ ಹೋದ ಜಿಗದತ್ತ. ನೀವು ಬೆಂಡಿಕಾಯಿ ತಿನ್ಲಿಲ್ಲತ್ತ? ಇವೆಲ್ಲ ಬಿಟ್ಟು ಬಿಡು, ಜಾಲಿಕಾಯಿ ಬಿಡ್ತಿದತ್ರಿ. ಮಾವೊಂದು ಗಜ ಜಾಲಿಕಾಯಿ ಬಡ್ದಾನಂತ ಮತ್ತೆ ಇವಂಗೊಂದು ಗಜ ಬಡಿಯತ್ ಹೇಳ್ರಿ ಬೇನಕಾಯಿ ಇಲ್ಲಿ ಹಂಗ್ಯಾಗ ತಮ್ಮ. ಅವನು ಬಾರದ ನಿತ್ತತ್ರಿ, ಸೊಂಟಕ್ಕೆ ಸುತ್ತಿದತ್ತ, ಜಾಲಿಕಾಯಿ ಬಡಿತಿದತ್ ಇವ ಹೇಳ್ಯಾನ. ಮಾವನ ವಂಶದವನದ ಇಲ್ಲ ನೀನು ಬಿ. ಮಾವಟ ಜಾಲಿಕಾಯಿ ಬಡ್ದಾನು ನೀ ಅಟಿಲಿ ಬೇನಕಾಯಿ ಬಡದು ತೋರ್ಸ ನೋಡು ಆಗ್ತತೇನ ಪಡಿ ನೋಡುನು. ಅದರ ದಗದ ಬ್ಯಾರೆ ಐತಿ, ಅವ್ ಹುಟ್ಟಿದ ತಳನ ಬ್ಯಾರೆ ಐತಿ. ಅದು ಜೋಕುಮಾರ್ ಹುಟ್ಟಬೇಕಾದ್ರ ಒಂದು ಹುಟ್ಟಿದನ ಒಂದು ಬ್ಯಾರೆ ಯಾಕಲೆ ಹುಟ್ಟ್ಯಾನು. ಎಲ್ಲ ನನ್ನಿಂದ ಆಗೈತಿನ ದೇವ್ರ ಬಾಳ ದೊಡ್ಡವ. ದೇವ್ರ ಬಾಳ ದೊಡ್ಡವ ಅಂತ ಹೇಳತ್ತಾನ. ನಡಿಲಿ ದೇವ್ರ ಬದಲ್ ಅದಕ್ಕೆ ನಮ್ಮ ಅಂದೇವಾಡಿ ಗೈಬಿ ಸಾಬ್ರಿ ಏನ್ ಕೇಳ್ತಾರು ಹೇಳತ್ತಾನ. ಒಟ್ಟ ಅವ್ವ ಎಲ್ಲ ಅಂದೆ ಕೋರಾಣದ ಒಳಗ ಎಲ್ಲ ಅಪ್ಪನಿಂದ ಆಗೈತಿ ಅಂದಿ ನೀನು ಮಾತ್ಯಾಗ. ತಮ್ಮ ಕಬೀರದಾಸ್ರ ಒಂದ ಮಾತ ಹೇಳ್ಯಾರ ಜಗದಾಗ. ಮಾಕಿ ಕದಮಕ್ಕೆ ನೀಚೆ ಜನ್ನ ತಂತ ಆಗ ಹೇಳಿದ. ತಾಯಿ ಪಾದ ಕೆಳಗ ಸ್ವರ್ಗ ಐತಿ ಅಂದಾರ, ಮತ್ತ ಅವನ ಕೆಳಗ ಸ್ವರ್ಗ ಇದ್ದಂಗ ಆತೋ ಜಗದಾಗ. ಏನಾತ್ರಿ? ಕಬೀರದಾಸರು ಒಂದು ಮಾತು ಹೇಳ್ಯಾರು. ಏನಂತ ಹೇಳ್ತಾರ ಕಬೀರದಾಸರ? ಮಾಕಿ ಕದಮೋಕೆ ನೀಚೆ ಜನ್ನತ್ ಹೇ. ಹೌದು, ತಾಯಿ ಪಾದ ಕೆಳಗ ಸ್ವರ್ಗ ಐತಿ ಅಂತ ಹೇಳಿ ಇಟ್ಟಾರ ಅವ್ರ ಹೆಸರ. ಇಟ್ಟಾರ್ಲ. ತಾಯಿ ಪಾದ ಕೆಳಗೈತಿ ಅಂದಾರ ಅವ್ರ. ಬಾಪಕಿ ಪಾವಕಿ ನೀಚೆ ತಂದಿಲ್ಲ. ಎಲ್ಲಿಲ್ಲ? ನಿಮ್ಮ ಅಪ್ಪನ ಪಾದ ತೆಳಗೈತಿ ಅಂತ ಅಂದಾರೇನ? ಇಲ್ಲ. ತಾಯಿ ಪಾದ ಕೆಳಗ ಸ್ವರ್ಗ ಐತಿ ಅಂದ್ರ ನೀವು 3 ಮಂದಿ ಯಾರು ತೆಳಗ ಬಂದ್ರಿ? ಯಾರು ತಳಗ ಬಂದ್ರಿ? ಇವ್ರು 3 ಮಂದಿ. ಮೇರಾ ಅಮ್ಮಾಕಿ ಪಾವಕಿ ನೀಚೆ ನೀವು 3 ಮಂದಿ. ಮತ್ತಿಲ್ಲೇ ನಿಮ್ಮ ಅಪ್ಪನ ಪಾದ ತೆಳಗ ನಾ ಇಲ್ಲ, ನನ್ನ ಪಾದ ತೆಳಗ ನೀ. ಹೌದ್ರಿ. ಜನ್ನತ್ ಅಂದ್ರ ಒಂದು ತಾಯಿ ಸ್ವರೂಪದ ತಮ್ಮ. ಹಂಗ ನೀ ಹೆಂಗ ಒಂದ ಜನ್ನತ್ ಅಂದ್ರ ತಾಯಿ. ಹೌದೌದ್ರಿ. ಸ್ವರ್ಗದ ಬಾಗಿಲನ ನಿಮ್ಮ ಅಪ್ಪ ಆಗ್ಬೇಕಾಗ್ಯದ. ಇದನ್ನ ಬಿಟ್ರ ನೀ ಎಟ್ಟು ಮಾಡ್ರು ಮತ್ತ ನನ್ನಲ್ಲೇ ಮತ್ತ ಇಲ್ಲೇ. ಇದನ್ನ ಬಿಟ್ರ ನಿನಗ ಕಡಿಯಾಕ ಕೆಲಸ ಇಲ್ಲ. ಏನಿಲ್ಲ ಮತ್ತ ತಮ್ಮ ಹೆಂಗ್ರಿ? ಇದನ್ನೆಲ್ಲ ಬಿಟ್ಟನ್ರಿ ಆ ಜೋಕುಮಾರ್ನ ಸುದ್ದಿ ಹೇಳತ್ಯ ನೋಡ್ರಿ ಕಣದಾಳ ಜೋಕುಮಾರ್. ಏನ್ ಹೇಳತ್ತಾನು? ಅವ್ ಬೆಂಡಿ ಹೊಲದಾಗ ಹೋಗಿ ಬಿದ್ದತ್ತ, ಅವ್ ಬೆಂಡಿ ಹೊಲದಾಗ ಹೋದ ಜಿಗದತ್ತ. ನೀವು ಬೆಂಡಿಕಾಯಿ ತಿನ್ಲಿಲ್ಲತ್ತ? ಇವೆಲ್ಲ ಬಿಟ್ಟು ಬಿಡು, ಜಾಲಿಕಾಯಿ ಬಿಡ್ತಿದತ್ರಿ. ಮಾವೊಂದು ಗಜ ಜಾಲಿಕಾಯಿ ಬಡ್ದಾನಂತ ಮತ್ತೆ ಇವಂಗೊಂದು ಗಜ ಬಡಿಯತ್ ಹೇಳ್ರಿ ಬೇನಕಾಯಿ ಇಲ್ಲಿ ಹಂಗ್ಯಾಗ ತಮ್ಮ. ಅವನು ಬಾರದ ನಿತ್ತತ್ರಿ, ಸೊಂಟಕ್ಕೆ ಸುತ್ತಿದತ್ತ, ಜಾಲಿಕಾಯಿ ಬಡಿತಿದತ್ ಇವ ಹೇಳ್ಯಾನ. ಮಾವನ ವಂಶದವನದ ಇಲ್ಲ ನೀನು ಬಿ. ಮಾವಟ ಜಾಲಿಕಾಯಿ ಬಡ್ದಾನು ನೀ ಅಟಿಲಿ ಬೇನಕಾಯಿ ಬಡದು ತೋರ್ಸ ನೋಡು ಆಗ್ತತೇನ ಪಡಿ ನೋಡುನು. ಅದರ ದಗದ ಬ್ಯಾರೆ ಐತಿ, ಅವ್ ಹುಟ್ಟಿದ ತಳನ ಬ್ಯಾರೆ ಐತಿ. ಅದು ಜೋಕುಮಾರ್ ಹುಟ್ಟಬೇಕಾದ್ರ ಒಂದು ಹುಟ್ಟಿದನ ಒಂದು ಬ್ಯಾರೆ ಯಾಕಲೆ ಹುಟ್ಟ್ಯಾನು. ಎಲ್ಲ ನನ್ನಿಂದ ಆಗೈತಿನ ದೇವ್ರ ಬಾಳ ದೊಡ್ಡವ. ದೇವ್ರ ಬಾಳ ದೊಡ್ಡವ ಅಂತ ಹೇಳತ್ತಾನ. ನಡಿಲಿ ದೇವ್ರ ಬದಲ್ ಅದಕ್ಕೆ ನಮ್ಮ ಅಂದೇವಾಡಿ ಗೈಬಿ ಸಾಬ್ರಿ ಏನ್ ಕೇಳ್ತಾರು? ಏನ್ ಕೇಳ್ತಾರಿ? ಇವ್ ಎಷ್ಟವ ಕೇಳಿದ್ದಲ್ಲ ಅಟ್ಟು ಎಲ್ಲ ಬಿಚ್ಚಿ ಕೊಟ್ಟದಿವ. ಈಗ ಪ್ರಶ್ನೆದ ಗಂಟ ನಿನ್ನ ತಲೆ ಮ್ಯಾಗ ಇಡ್ತೀವಿ, ಬಂದ ಮುಂದಿನ ಸಂದಿಗೆ ಬಿಡುಗಡೆ ಮಾಡ್ಕೊತಪ್ಪ. ದೈವೇ ದೇವರಂತ ಬಾಯಿ ಮಾಡತೆ ಎಲ್ಲಿ ಅದನು ನಿಮ್ಮ ದೇವರ. ಯಾವ ಭಾಗ್ಯನ ಮಗ ಹಡದಾನ ಅವನಿಗೆ ಹೇಳು ಅವ್ರ ತಾಯಿ ತಂದೆ ಹೆಸರ, ಆ ಜನ ಹೆಸರ, ಮುತ್ಯನ ಹೆಸರ, ಮೊಮ್ಮಗನ ಹೆಸರ. ಯಾವ ಭಾಗ್ಯನ ಮಗ ಹಡದಾನ ಅವನಿಗೆ ಹೇಳು ಅವ್ರ ತಾಯಿ ತಂದೆ ಹೆಸರ, ಆ ಜನ ಹೆಸರ, ಮುತ್ಯನ ಹೆಸರ, ಮೊಮ್ಮಗನ ಹೆಸರ. ದೇವ್ರ ದೇವರಂತ ದೆವ್ವ ಬಡದೇನೋ, ದೇವರ ದೇವರ ದೆವ್ವ ಬಡ
ಗಾಂಡಾವತಿ ಮಾಡ್ರಿ ಒಮ್ಮೆ ಕೆಲಸ ಹಿಂಗ ಗಂಡಾಳದಿರಿ 3 ಮಂದಿ ಏ ಮಾಡ್ತಾರಲ್ಲ ಅವರು ಅವರು ಮಾಡ್ಲತ್ತಾರಲ್ಲ ಹೆಂಗ ಮಾಡ್ಲತ್ತಾರು ಎಲ್ಲವನ್ನೂ ಗುಡ್ದಾಗ ಚೌಡಿಕಿ ಬಾರಿಸಿದಂಗ ಬಿಟ್ಟು ಬಿಡದನ ಗೊಳ್ಳಂಗ ಗೊಚ್ಚಂಗ ದಗದ ಸೂರ ತಾಳ ಡಪ್ಪ ಮುಕ್ತ ಹಾಕಿ ಗಪ್ಪ ಆದ್ರ ಜಾಗ ಆದ್ಮ್ಯಾಗ ಬ್ರೇಕ್ ಹೊಡೆದಂಗಾಗಿರ್ಬೇಕ ಗಾಡಿ. ಹೌದ್ರಿ ಇವ್ರು ಬ್ರೇಕ್ ಇವ್ರು ಬೇರೆ ರೀ. ಇವ್ರು ಗಾಡಿ ಹಂಗ ಇವ್ರು ರೀ ತಮ್ಮ ಇಲ್ಲಿ ಬ್ರೇಕ್ ಹಚ್ಚಿರ ಹೋಗಿ ಬಾಗೇವಾಡಿ ಊರಾಗ ನಿಂದಿರ್ತದ್ರಿ ಗಾಡಿ. ಇವ್ರು ಗಾಡಿ ಹಂಗ ಹೋಗುದ್ರಿ ಅದು ಗೊಳ್ಳಂಗ ಗೊಚ್ಚಂಗ ಹಂಗ. ಅದಕ್ಕೆ ಏನೇನ ತಳ ಇಲ್ಲ ಏನ ಬುಡ ಇಲ್ಲ ಏನಿಲ್ಲ. ಅದಕ್ಕೆ ಕೇಳ್ತಾರ ಕವಿಗಳ ಏನ್ ಕೇಳತ್ತಾರು? ದೇವ್ರ ಅಂತ ದೆವ್ವ ಬಡದೈತೇನೋ. ದೈವ ದೇವರಂತ ಬಾಯಿ ಮಾಡತ್ತೀರಿ. ಹೌದು. ಎಲ್ಲಿ ಅದಾನ ನಿಮ್ಮ ದೇವರ? ಯಾವ ಬಾಡ್ಯಾನ ಮಗ ಹಡದಾನ ಅವನಿಗೆ ಹೇಳ ಅವ್ರ ತಾಯಿ ತಂದೆ ಹೆಸರಾತ ಕೇಳತ್ತಾರ. ಪಕ್ಕ ಅವನ ತಾಯಿ ತಂದೆ ಹೆಸರು ಹೇಳೋದು ನೇಗತಿತ್ತು ಬಂದ ಮುಂದಿನ ಸಂದಿಗೆ ಡಪ್ ಹಿಡಿ. ಹೌದೌದು ಇರಕ ಸುಮ್ಮನಡಿ. ನಿಮ್ಮ ಅಪ್ಪನ ಜಾತ್ರೆ ಇರ್ಲಿ ಯಾವ ಜಾತ್ರೆ ಇರ್ಲಿ. ನಿಮ್ಮ ಅಪ್ಪನ ಜಾತ್ರೆಯಾಗ ನಿಮ್ಮ ಅಪ್ಪನ ಸುದ್ದಿನ ಕೇಳತ್ತೇ ನಿನಗ. ಮೈನಾಟ ಪಕ್ಕ ಬಿರಿಸಿಗಿಟ್ಟಿಲ್ಲ ನಿನಗೇನ ಪದಗಳು. ಹೌದೌದ್ರಿ. ನಾಜರ್ಕರ್ ಪದ ಎಲ್ರಿ ಅಟ್ ಬಿರಿಸಿಗಿ ತೊಗೊಂಡ್ರನ ಏನಾಗ್ತದ? ಇದಕ್ಕೆ ಜಾಗ ಸಿಗಂಗಿಲ್ಲ ನಿನಗೆ ಇಂಗ್ಲೀಷ್ ಊರಾಗ 3 ಮಂದಿಗೆ. ಸುಮ್ಮಪ್ಪ ಇರ್ಲಿ. ದೇವ್ರ ಅಂತ ದೆವ್ವ ಬಡದ ಏ ದೇವರ ಇರುವುದು ಯಾವೂರ? ಏ ಅವನ ಊರಿಗೆ ಮತ್ತ ನಿನ್ನ ಊರಿಗೆ ಎಷ್ಟ ಐತಿ ತಮ್ಮ ಅಂತಾರ ಮ್ಯಾಲ ಜಾಂತಾರ ಎದುರ ಅಂತಾರ. ಆರು ಶಾಸ್ತ್ರ 18 ಪುರಾಣ ಏ ಕೂಗತಾವ ದೇವರ ಹೆಸರ. ಏ ಒದರಿ ವೇದ ಶಾಸ್ತ್ರ ಓದಿ ದೇವರ ಸಿಗಲಾರ್ದ ಸಾತಾರ ಮನೆಗೆ ನಿನ್ನ ದೇವರಿದ್ದಾರ ಎಲ್ಲಿ ತೋರೆ ದೇವ ತೋರೆ ಎನ್ನ ಕಲಿಸಿದ ಗುರವಿನ ನಿನ್ನ ದೇವ್ರ ತೋರಿಸುತ್ತಾನ ಈ ಪ್ರಶ್ನೆ ತಿಳಿದ ಏ ಸುಳ್ಳ ದೇವರಂತ ಮಳ ಹುಡುಗ ಸುಳ್ಳ ದೇವರಂತ ಮಳ ಹುಡುಗ ಸುಳ್ಳ ದೇವರಂತ ಮಳ ಹುಡುಗ ನೀನು ಕಣದಾಳದ ಹುಡುಗ ಟೇಸ್ ರೊಕ್ಕ ನಮ್ಗ ಕೊಟ್ಟು ಹೋಗುದು ಬಂದಿತ್ತಪ್ಪು. ಅದಕ್ಕೆ ತಮ್ಮ ಏನಾಗ್ತದ? ದೇವ್ರ ಅಂತ ದೆವ್ವ ಬಡದತ್ತೇನೋ. ದೇವರಿರುವುದು ಯಾವ ಊರ? ನಿನ್ನ ಕಣದಾಳ ಊರಿಗೆ ಮತ್ತ ದೇವ್ರಿರೋ ಊರಿಗೆ ಎಟ್ ಐತಿ ಅಂತರ ಆತ ಕೇಳ್ತಾರ. ಕೇಳತ್ತಾರು. ಮತ್ತ ಏನಾಗ್ತದ? ಒಂದ್ ಮಾತು ಹೇಳ್ರಿ ನಮ್ಮ ಕಣದಾಳದವ್ರು. ಏನತ್ತ? ದೇ ಅಂದ್ರ ದೇಹ ರೈತ, ಅಂದ್ರ ವರುಣ ರೈತ, ರು ಅಂದ್ರ ರೂಪ ರೈತ. ನಾಮಿಲ್ಲ ರೂಪಿಲ್ಲ ಕಣ್ಣಿಗೆ ಕಾಣಂಗಿಲ್ಲ ಏಕ ಅಲ್ಲಿಂದ ಎಲ್ಲಾ ಲೋಕ ಆಗೈತತ್ರಿ. ಹೇಳ್ಯಾನು ದೇವ್ರು ಒಬ್ಬ, ನಾಮ ಹಲವಾರು ಬಂದಾವ ತಾವ ಹೇಳ್ತಾನ. ಹೇಳ್ತಾನು. ನನಗೊಂದ್ ಜರ ಸಂಶಯ ಬರ್ತದೆಪ್ಪ ಇದ್ರೊಳಗ. ಏನ್ ಸಂಶಯ ಬರ್ತದ? ದೇವ್ರು ಒಬ್ಬನದಾನು 1000 ನಾಮದಾವ್ ಕಬಲು ಕೊಡುನು. ದೇವ್ರು ಒಬ್ಬನಲ್ಲ ನಿನ್ನ ಲೆಕ್ಕಲೆ ನೋಡ್ರ. ಹೌದೌದ್ರಿ. ದೇವ್ರು ಒಬ್ಬನದಾನು ಅವಂಗ 1000 ನಾಮ ಬಂದವನು ಲೆಕ್ಕನಿಂದ. ತಮ್ಮ ದೇವ್ರ ಜರ್ಕರ್ ಒಬ್ಬನ ಇದ್ದಂದ್ರ ಏನಾಗ್ತದ? ಮತ್ತ ಇಸ್ಲಾಂ ಧರ್ಮದಾಗ ಯಾಕೆ ಕುಕುಮ ಹಚ್ಚಂಗಿಲ್ಲ ದೇವ್ರಿಗೆ? ಹಿಂದೂ ಧರ್ಮದಾಗ ಯಾಕೆ ಕುಕುಮ ಹಚ್ತಾರು?
ಹಾ ಬೇಕಲ್ಲ ದೇವ್ರ ಒಬ್ಬನದಾನಿಲ್ವ ಹೌದೌದ್ರಿ ಎಲ್ಲಾ ದೇವ್ರಿಗೆ ಒಂದ ತರ ನಡ್ಕೋಬೇಕಾಗಿತ್ಲ ಏನ್ ನಡಿಬೇಕಲ್ಲ ಈ ದೇವ್ರಿಗೆ ಯಾಕೆ ಗಲಿಪ್ ಐತಿ ಈ ದೇವ್ರಿಗೆ ಯಾಕೆ ಜೆಂಡಾದ ನಿಶಾನ್ ಐತಿ ಹ್ಞೂ ಯಾಕ ಎದ್ರ ಸಂಬಂಧ ಅಲ್ಲಿ ಹಚ್ಚಬೇಕಲ್ಲ ಕುಂಕುಮ ಅಲ್ಲಿ ಕುಂಕುಮ ಹಚ್ಚಬೇಕಾಗಿತ್ತ ದೇವ್ರೊಳಗ ಯಾಕೆ ಫರಕ್ ಮಾಡಿಟ್ಟಾರ ನಿನ್ನ ಕೇಳಕ್ ಹತ್ತೇನೆ ದೇವ್ರೆಲ್ಲ ಒಂದ ಇತ್ತಂದ್ರ ಇದಕ್ಕೆ ಯಾಕೆ ಕುಂಕುಮ ಇಲ್ಲ ಇದಕ್ಕೆ ಯಾಕೆ ಕುಂಕುಮ ಐತಿ ಯಾಕ ಇದನ್ನ ಯಾಕೆ ಪೂಜೆ ಹಿಂಗ ಮಾಡ್ತಾರ ಇದನ್ನ ಯಾಕೆ ಪೂಜೆ ಹಿಂಗ ಮಾಡ್ತಾರ ಹೌದೌದ್ರಿ ಇದಕ್ಕೆ ಯಾಕೆ ಇಂಥ ಮಂತ್ರ ನುಡಿತಾರ ಇದಕ್ಕೆ ನಸಿಕಿನಾಗೆ ದಜಾ ಕೊಡ್ತಾರ ಈ ದೇವ್ರಿಗೆ ಯಾಕೆ ಗಂಟೆ ತಗೊಂಡು ಬಡಿತಾರು ಈ ಧರ್ಮದವಾಗ ಯಾಕೆ ಗಂಟೆ ಇಲ್ಲ ಇಲ್ಲಿ ಯಾಕೆ ಗಂಟಿಲ್ಲ ದೇವ್ರ ಒಬ್ಬದನ್ಲ ನಿನ್ನಲ್ಲಿ ಯಾಕಲೇ ದೇವ್ರ ಬೆಳೆಸ್ಲಕ್ ಬಂದಿನಿ ಬಂದಾನು ನಿಮ್ಮ ಮಾಪನ ಜಾತ್ರೆಯಾಗ ನಿನ್ನ ಗಪ್ಪ ಮಾಡಿನ ಪಕ್ಕ ಬಿಡಿಸಿ ಹೇಳು ದೇವ್ರು ಒಬ್ಬನ ನಾಮ ಹಲವುದವಂತ ಈ ದೇವ್ರಿಗೆ ಯಾಕೆ ಗಂಟಿ ಈ ದೇವ್ರಿಗೆ ಯಾಕೆ ಗಂಟಿ ಬಾರಸಂಗಿಲ್ಲ ಯಾಕಿಲ್ಲ ಅಲ್ಲಿ ಗಂಟಿ ಇವಂಗ ಯಾಕೆ ಕೂಕುಮ ಇಲ್ಲ ಇವಂಗ ಯಾಕೆ ಕೂಕುಮದ ನಿನ್ನ ಭಕ್ತಿ ಪರಕ್ ಆಗೈತ್ಯೋ ಬೇಕಲ್ಲ ಏನ ದೇವ್ರ ನೀನ ಪಾಲ ಹರಿದಂಚ್ಕೊಂಡಿಯೋ ನಿನಗೊಬ್ಬಗ ಹಂಗ ಮಾಡತ್ ಹೇಳ್ಯಾನು ಬೇಕಲ್ಲ ಏನ ಕಾರಣಕ್ಕ ದೇವ್ರ ನಿನ್ನ ಭಕ್ತಿ ಪರಕ್ ಆಗೈತ್ಯೋ ನೀನ ಪರಕ್ ಆಗ್ಯದ್ಯೋ ಏನ ಪರಮಾತ್ಮನ ಬೇರೇನೋ ಏನ ಅಲ್ಲನ ಬೇರೇನೋ ಇದನ್ನ ಹೇಳು ಪರಮಾತ್ಮ ಬೇರೇನೋ ಏನ ಅಲ್ಲ ಬೇರೇನೋ ಬೇಕಲ್ಲ ಯಾಕಂದ್ರ ಜಗ ಹೇಳ್ತತಿ ಏಕಲ್ಲದಿಂದ ಲೋಕ ನೀನು ಅದನ್ನ ಬದಲತ್ತಿದಿ ಏಕಲ್ಲ ಹಜಾರ್ ನಾಮ ಒಬ್ಬನೇ ಶಂಕರ ಏಕಲ್ಲ ಹಜಾರ್ ನಾಮ ಒಬ್ಬನೇ ಶಂಕರ ಎಲ್ಲ ಶಂಕರದಿಂದ ಹುಟ್ಟೈತಿ ಅಂದಿ ಮತ್ತ ಜರ ಒಳಗ ಯಾಕಂದ್ರ ನೋಡಪ್ಪ ಶಾನೆ ಅದಿ ಶಾನೆ ಅದಾನ ಹರದೇಶಿ ಅದಿ ನಾವು ಬನಿ ಒಟ್ಟಗೋತ್ ಹೋಗೋದೈತಿ ನೀವು ಬನಿ ಹಿರ್ಕೋತ ಬರೋದೈತಿ ಕೇಳತ್ತಿದೀವಿ ಬಂದ ಮುಂದಿನ ಸಂದಿಗೆ ಯಾಕೆ ಅದಕ್ಕೆ ಯಾಕೆ ಹಿಂಗ ಮಾಡ್ರಿ ಇದಕ್ಕೆ ಯಾಕೆ ಹಿಂಗ ಮಾಡ್ರಿ ಬೇದ ಯಾಕೆ ಮಾಡಿರಿ ಬೇದ ಯಾಕೆ ಮಾಡಿರಿ ದೇವ್ರೊಳಗ ಬಂದ್ರ ಲಕ್ಷ್ಮಣ ಹೇಳುದು ಬರ್ದಿದ್ರ ನನಗೇನು ಆಗಂಗಿಲ್ಲ ಹಿಂದಕ್ಕೆ ಸರಿ ಆದ್ರ ಮುಂದೆ ನೋಡುನು ನೀ ಬಾಯಪ್ಪ ಹೌದೌದ್ರಿ ದೇವ್ರ ಕೊಟ್ಟಾಗ ಎಲ್ಲ ನಡಿತೈತಿ ಜಗತ್ತ ಅಲ್ಲೋ ದೇವ್ರ ಕೊಟ್ಟಾಗ ಜಗ ನಡಿತೈತಿ ನೀ ಹೇಳ್ತಿ ಮತ್ ದೇವ್ರ ಅನ್ಕೋತ ಕಣದಾಳ ಊರ ಹಾಕೊಂಡಿರ್ಬೇಕು ಇಂಗ್ಲೀಷ್ ವರ್ದನ್ ರೊಕ್ಕ ಬರ್ತಿತ್ತ ಮನೆಗೆ ನೋಡ್ತಿದ್ನಿ ಕೈ ಕೆಸರ ಆದರೆ ಬಾಯಿ ಮೊಸರು ಛತ್ಯಾನ ದುಡಿ ಚಂಜಿಕ ಪಗಾರ ಕೈಯಾಗ ಹಿಡಿ ನಾವು ದುಡ್ದು ನಾವು ತಿನ್ಬೇಕಾದ್ರ ಎಲ್ಲೈತಿ ಅದ ದೇವ್ರ ಇಲ್ಲಿ ಬೆಳತನ ಹಾಡಿಕೆ ಮಾಡಿದೀವಿ ಹೊತ್ತು ಹೊಣ್ಲಾಕ ನಮ್ ಪಗಾರ ಕೊಡ್ರಿಪ್ಪ ಅಂತ ಕೇಳಾಕ ನಾವು ಮಾಲಕರಾದೀವ್ ಯಾಕ ಡ್ಯೂಟಿ ಮಾಡಿದೀವ್ ಮತ್ ನಾವು ದುಡ್ದು ನಾವು ಊಟ ಮಾಡ್ಬೇಕಾದ್ರ ನಿನ್ನ ದೇವ್ರ ಇದ್ರಾಗ ಏನ್ ಮಾಡ್ಲಾಕ್ತೈತಿ ದೇವ್ರ ಕೂತೈತಿ ತೆಳಗ ಚೆಂಡಾಕಿ ಮನ್ಯಾಗ ಮುತ್ಯ ಸತಂಗ ನಾವೇ ದುಡಿಯೋದು ನಾವೇ ಊಟ ಮಾಡುವ ಏ ನಿಮ್ಮ ದೇವರ ಪಾಲನೆ ಏ ನಮ್ಮ ಸುಖ ದುಃಖ ನಾವೇ ನೋಡೋತೀವೋ ನಿಮ್ಮ ಎಲ್ಲೈತೆ ಮೋದಿ ಕೂತ ಕೇಳಕೋದೆ ಏ ನಮ್ಮ ಸುಖ ದುಃಖ ನಾವೇ ನೋಡೋತೀವೋ ನಿಮ್ಮ ಎಲ್ಲೈತೆ ಮೋದಿ ನೀನೇ ದೇವರಂತ ಯಾರ ಹೇಳೋ ನೀನೇ ದೇವರ ಯಾರ ಹೇಳೋ ಯಾರ ಹೇಳೋ ನೀನೇ ದೇವರಂತ ಯಾರ ಏ ದೇವರನ್ನು ಮಾತ ಬ್ಯಾರೆ ಏ ದೇವರಿತರ ದೇವಿನ ಕಾರ್ಖಾನೆ ನಡಿತೈತಿ ಏನ ಉಣತೈತಿ ಏ ದೇವರಿತರ ದೇವಿನ ಕಾರ್ಖಾನೆ ರಾತ್ರಿ ನಡಿತೈತಿ ಏನ ಉಣತೈತಿ ನಿನ್ನ ದೇವರಿತರ ಇರಬೇಕು ನಿಮ್ಮ
ಹರದಾಸರ ಕೋಲ್ಯಾಗ ನಿನ್ನ ದೇವರ ಹೊರಗ್ಯಾಕ ಬಂದ ನೀರ ಕುಡಿಯೋ ತೆಂಗಿನ ಪಾಟ್ಯಾಗ ಇದ್ರ ಉತ್ತರ ಕೆಳಗೇಡಿ ತಿರಕ ಸೋಜಾಗ ಏ ನನಗ ಕೂನ ಇಲ್ಲೋ ನಿಮ್ಮ ದೇವರ ನನಗ ಕೋಣ ಇಲ್ಲ ನಿಮ್ಮ ದೇವರ ನನಗ ಕೋಣ ಇಲ್ಲ ನಿಮ್ಮ ದೇವರ ತಮ್ಮ ನಿಮ್ಮ ದೇವರ ನೀ ನುಡಿಸುದು ಇದ ಡಪ್ಪ ನಾವು ನುಡಿಸುದು ಇದ ಡಪ್ಪ ಹೌದು ಖರೆ ನಾದ್ ಹೆಂಗ ಚೇಂಜ್ ಆಗ್ತತಿ ನೋಡಿ ಯಾರ ಕೈಯಾಗ ಬಂದ ಬಳಕ ಹಾ ಹಾ ಬೇಕಲ್ಲ ಇದು ನಿಂದ ಡಪ್ಪ ಖರೆ ನಾವ್ ನನ್ನ ಕೈಯಾಗ ಹೆಂಗ ನೋಡಿಲ್ಲ ಆಯ್ತು ನೋಡಿ ಲಕ್ಷ್ಮಣ ಅದೇ ಡಪ್ಪ ಏನ ಗಂಡನ ಏ ಇಲ್ಲ ಹ್ಮ್ ಮಾತ್ ಎದಕ್ಕೆ ಹೇಳತ್ತೀನಿ ಗೊತ್ತೇನ ಅದಕ್ಕ ಡಪ್ಪ ನುಡಿಸವ್ರ ತ್ಯಾಕೈತಿ ಒಳಗ್ ಕೈಯಾಗ ಹೆಂಗ ಏನ್ ಮಾಡ್ರಿ ಏನಾಗ್ತತಿ ಅನ್ನೋದು ಹಾ ಇವ್ರು ಮಾಡ್ಲತ್ತಾರ್ಲೆ ಹೆಂಗ ಮಾಡ್ಲತ್ತಾನು ಒಟ್ಟಟ್ಟು ಕೂಡ ಬಿಟ್ಟಟ್ಟು ಬಿಡು ನಡೀತಾನ ಮುಂದಕ್ಕಂದಾಗ ಹಾ ಹಾ ಕಿವ್ರು ಮಾಡೋದಾಗತ್ತಮ್ಮ ಹ್ಞೂ ಮತ್ತೆ ಇದು ಅಲ್ಲದ ಏನು ಹೇಳೇನ್ರಿ ಏನ್ ಹೇಳ್ತಾನು ತಮ್ಮ ಹಾ ಗಣಪತಿದೊಂದು ಸುದ್ದಿ ಕೇಳಿದ್ದೀವಿ ನಾವು ಹಾ ಹೆಂಗ ಏನು ಹೇಳ್ರಿ ಅವ್ರ ಆ ಮಾತಿಗೆ ಏನ್ ಹೇಳ್ತಾನು ಗಣಪತಿದ ಹಾ ನಿನ್ನ ಪಾರ್ವತಿ ಎಷ್ಟು ದಿವಸ ಜಳಕ ಬಿಟ್ಟು ಕೂತಿಳು ಮನ್ಯಾಗತ್ತು ಓ ಎಷ್ಟು ದಿನ ಝಳಕ ಬಿಟ್ಟಿದ್ರು ಅಂತ ಕೇಳತಾನ ಪಾರ್ವತಿ ಅಂದ್ರ ಆದಿಶಕ್ತಿ ಪಾರ್ವತಿ ಅತ್ತು ನಿನಗೆಲ್ಲ ಹೇಳಿ ನಾನು ಪಾರ್ವತಿ ತಯಾರು ಮಾಡ್ಯಾಳ ಅವನ ಹಾ ಹುಚ್ಚಪ್ಯಾಲಿ ಪಾರ್ವತಿ ಪರಮಾತ್ಮನ ಲಗ್ನದಾಗ ಆಲ್ರೆಡಿ ಅದಾನವ ಹಾ ಅದಾನ್ರಲೇ ನೋಡ್ಬೇಕಾದ್ರೆ ಗಣಪತಿ ಹೆಂಗ ಪಾರ್ವತಿ ಪರಮಾತ್ಮನ ಲಗ್ನದೊಳಗ ಮೊದಲು ಕೂತದಾನವ ಲಗ್ನದೊಳಗ ಅದಾನವ ಹಾ ಅದಾನು ಪಾರ್ವತಿ ಇರುಕಿತ್ತ ಮೊಟ್ಟ ಮೊದಲಿಗೆ ದ್ರಾಕ್ಷಾಯಿನಿ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷಾಯಿನಿ ಅವತಾರ ಇತ್ತನಂದ ಹಾ ಹಾ ಏನಾತು ನೋಡು ಕೃತ ತ್ರೇತ ದ್ವಾಪಾರ ಕಲಿಯುಗ ನೀ ಹೆಂಗ ಅವತಾರ ತಾಳ್ಕೋತ ಬಂದಿ ನೋಡ ಹಾ ಹಾ ನಿನ್ನ ಬೆನ್ನ ಬಿಟ್ಟೇ ಇಲ್ಲ ಆಕಿನೂ ಅವತಾರ ತಾಳ್ಕೋತ ಬಂದಾಳ ಏ ಅದಾಳ್ರಲೇ ನಿನ್ನ ಹಿಂಬಾಲ ಬೆನ್ನ ಬಿಟ್ಟಿಲ್ಲ ಹಾ ತಮ್ಮ ಹೆಂಗ ನನಗೊಂದು ಮಾತು ಕೇಳ್ರಿ ಅವರು ಏನ್ ಕೇಳ್ಯಾನು ನಿನ್ನ ಆದಿಶಕ್ತಿ ಎಷ್ಟು ದಿವಸ ತಕ್ಕ ಜಳಕ ಬಿಟ್ಟು ಕೂತಿಳು ಇಟ್ಟು ಮೈಯಾನ ಮಣ್ಣು ಬರಬೇಕಾದ್ರೆ ಹೌದೌದು ನಿನಗೊಂದು ಮಾತು ಹೇಳ್ತಾನೆ ಕೇಳ್ತಮ್ಮ ಹೆಂಗ ಈಗ ಸದ್ದ ಹೆಂಗಾತತಿ ಜರ ಬೆವ್ರು ಬಿಟ್ಟು ಮೇಲತ್ತ ಹಾ ಏನಾಗ್ತದ ಬರೇ ಕೈ ಹೆಚ್ಚಿ ತಿಕ್ಕಿದ್ರ ಒಂದು ಶಾವ್ಗಿ ಎಳಿ ಅಟ್ಟು ಮನ ಹೊಂಡತತಿ ಎದಕ್ಕ ಎದಕ್ಕ ಇದು 3.5 ಮರ ಮೊಳ ಶರೀರ ಐತಿ ಬರೇ ಹೌದೌದ್ರಿ 3.5 ಮೊಳ ಶರೀರ ಒಳಗಿಂದ ಕೈ ಹೆಚ್ಚಿ ತಿಕ್ಕಿದ್ರ ಒಂದು ಶಾವ್ಗಿ ಎಳಿ ಅಟ್ಟು ಮಣ್ಣರಿ ಸಹಜ ಹೊಂಡತತಿ ಮನುಷ್ಯನಲ್ಲಿ ಏ ಹೊಂಟದ ಇನ್ ಇದು 3.5 ಮೊಳ ಐತಿ ಇನ್ನು 28 ಮೊಳ ಹಿಡ್ಕೊಂಡು ಬಾಲ ನೋಡು ಯಾವ ಲೆಕ್ಕಲೆ ಬರ್ತದ ಹಾ ಹೆಂಗ ಕೃತ ತ್ರೇತ ದ್ವಾಪಾರ ಸದ್ದ ನಡೆದದ ಕಲಿಯುಗ ಹಾ ಹಾ ಕಲಿಯುಗ ನಡೆದದ ಕೃತಾಯುಗದಾಗ 8 ಮೊಳದಿತ್ತು ಶರೀರ ಎಷ್ಟು ಮಾಡದಿತ್ತು 28 ಮೊಳ ಶರೀರ ಇತ್ತು ಲಕ್ಷ ವರ್ಷ ಆಯುಷ್ ಇತ್ತು ಹಾ ಹಾ 28 ಮಾಡ ಇತ್ತು ಶರೀರ 1 ಲಕ್ಷ ವರ್ಷ ಆಯುಷ್ ಇತ್ತು ಹೌದೌದ್ರಿ 28 ಮೊಳ ಎಲ್ಲಿ ಕೃತಾಕಾತು ಹಾ ಹಾ ಇನ್ನ ತ್ರೆತ್ತಾದಾಗ ಬಂದು 14 ಮೊಳ ಉಳಿತು 14 ಮಾಡ ಉಳಿತ ಲಕ್ಷದಿಂದ ಒಂದು ಪೂಜೆ ಹೋತು ಸಹತ್ ಏನ ಹಾ ಹಾ ತಮ್ಮ ಎಟ್ಟು ಬತ್ತು ಎಷ್ಟು ಉಳಿತು 1 ಲಕ್ಷದಿಂದ 10 ಉಳಿತು 10 ಉಳಿತು ಹಾ 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 ಯಾಕಂದ್ರ ಯಾಕ 28 ಮೊಳದೊಳಗಿಂದ ಅರ್ಧ ಕಮ್ಮಿಯಾಗಿ ಬಂದಿಲ್ಲಿ ತ್ರೇತಾಯುಗಕ್ಕೆ 14 ಮೊಳ ಶರೀರ ಆತು 14 ಮಾಡ ಉಳಿತಿರ್ಲಿ ಅದ ದ್ವಾಪಾರಕ್ಕೆ ಬತ್ತು 7 ಮೊಳ ಶರೀರ ಆತು 7 ಮಾಡ ಶರೀರ ಉಳಿತ ಕಲಿಯುಗಕ್ಕೆ ಬತ್ತು 3.5 ಮೊಳ ಉಳಿತು 3.5 ಮಾಡ ಉಳಿತೀಗ ಬರೇ ಕೈ ಹೆಚ್ಚಿ ತಿಕ್ಕಿದ್ರ 3.5 ಮೊಳ ಶರೀರ ಇದ್ರೊಳಗಿಂದ ಒಂದು ಶಾವ್ಗಿ ಎಳಿ ಅಟ್ಟು ಮನ ಹೊಂಡ್ತದ ಹೌದೌದ್ರಿ 28 ಮೊಳದ ಶರೀರದೊಳಗಿಂದ ಒಂದು ಅಡಿಕೆ ಅಟ್ರಿ ಮನ ಹೊಂಡಿರ್ಲಾಕಿಲ್ಲ ರೀ ಮೈಯಂದ ಏ ಹೊಂಡಬೇಕಲ್ಲ ಒಮ್ಮೆ ಎಣ್ಣೆ ಹಚ್ಚಿ ಉಳ್ಳಾಡ್ಸತ್ತೀವಿ ಇಲ್ಲಿ ಇಂಗ್ಲೇಶ್ವರದಾಗ ನೀನು ಇದು ಶರೀರ ಆಗೋದನ್ನ ಮಣ್ಣಿನಿಂದ ತಯಾರಾಗೈತಿ ಇದು ಹೌದೌದ್ರಿ ನಿನ್ನ ಶರೀರ ಆದ್ರೂ ಮಣ್ಣಿನಿಂದ ತಯಾರಾಗೈತಿ ತಮ್ಮ ಇದು ಹಾ ಮಣ್ಣಿನಿಂದ ತಯಾರಾಗಿರುವಂತ ಶರೀರ ಒಳಗಿನ ಮಣ್ಣ ಹೊಂಡತತಿವಿ ನಾ ಮತ್ತೊಂದು ಚೀಸ್ ಹೊಂಡ್ಲಕ್ ಆಗ್ತತೇನ ಏನಿಲ್ಲ ಹಂಗ ಹಂಗ ತಾಯಿ ಆದಿಶಕ್ತಿ ಮಾಡಿರುವ ಮತ್ತಿನ ಶಿಶು ಹತ್ಯ ಗೋ ಹತ್ಯ ಸ್ತ್ರೀ ಹತ್ಯ ಮಹಾಪಾಪ ಅಂತ ಹೇಳ್ತಾರ ಹಾ ಹೇಳ್ತಾರಲ್ಲ ತ್ರಿಕಾಲ ಜ್ಞಾನಿ ಪರಮಾತ್ಮ ಏನಾತು
ನನ್ನ ಹೆಂಡತಿ ಒಂದು ಮನ್ಯಾಗ ಗೊಂಬಿ ತಯಾರು ಮಾಡಿಟ್ಟಾಳ ಇದು ನನ್ನ ಮಗ ಐತಿ ಅನ್ನೋದು ಅರು ಆಗ್ಬೇಕಾಗಿತ್ತಲ್ಲ ತ್ರಿಕಾಲ ಜ್ಞಾನಿ ಇದ್ದಿಲ್ಲ ನೀ ಅವ್ರು ಆಗ್ಬೇಕಲ್ಲ ತ್ರಿಲೋಕ ಸಂಚಾರ ಮಾಡುತ್ತ ಹೋಗಿದ್ದಿಲ್ಲ ಇದು ನನ್ನ ಮಗ ಐತಿ ನನ್ನ ಮಗನ ಹೊಡಿಬಾರ್ದು ಅನ್ನೋದು ನಿನಗೆ ಯಾಕೆ ಅರು ಆಗಲಿಲ್ಲ ಏರು ಆಗ್ಬೇಕಲ್ಲ ಶಿಶು ಹತ್ಯಾಗ ಮಾಡಿದ್ಯಪ್ಪ ಅಂತಂದ್ರ ಘೋರ ಪಾಪ ಆತದು ಹೌದು ನಮ್ಮನೆ ಮಂತ ನರ ಮಾನವ್ರ ಪಾಪ ಮಾಡ್ತಾವ ಯಾಕಂದ್ರ ಕರ್ಮ ಧರ್ಮ ನ್ಯಾಯ ನೀತಿ ಇತರ ಸಂಗಾಟ ಕಟ್ಕೊಂಡು ಬಂದದ ನಿಮ್ಮ ದೇವ್ರು ಕೂತ್ಕೊಂಡು ಶಿಶುವಿನ ಹತ್ಯೆ ಮಾಡ್ತತಿ ಅಂದ್ರ ನೀ ಹೆಂಗ ದೊಡ್ಡ ಆಗ್ತೀವೋ ತಮ್ಮ ಎಲ್ಲಿ ದೊಡ್ಡ ಅವನಿ ಮತ್ತ ಪಾರ್ವತಿ ಏನ್ ಮಾಕಿ ಆದಿಶಕ್ತಿ ಏನ್ ಮಾಡ್ಲತ್ರಿ ಏ ಮತ್ತ ನನ್ನ ಮಗನ್ ನನಗೆ ಜೋಡಿಸ ಕೂಡ್ರಿ ಇರ್ಲಿಕ್ಕ ನನಗೆ ಒಟ್ಟ ಕೈಕಾಲ ಬಿದ್ದು ಅಳ್ಳಾತಳತ್ತ ಕೈಕಾಲ ಬಿದ್ದಾಕಿ ಒತ್ತಾಳತ್ ಯಾವ ಪುರಾಣದೊಳಗೆ ಬರ್ತೈತಿ ಕೈಕಾಲ ಹಿಡಿದು ಒತ್ತಾಳ ಆಕಿನಿಂದ ಸಾಕ್ಷಾತ್ ಕಾಳಿ ಅವತಾರ ತೊಟ್ಟ ನಿತ್ತಾಳ ಆಕಿ ನಿನ್ನ ಮುಂದೆ ಅವಾಗ ಇವ್ರು ಪರಮಾತ್ಮ ಏನಂದಾನ ನಾಯಿ ಕುನ್ನಿಗತ್ತೆ ಓಡಾಡ್ತಿದ್ರ ಆಕಿ ಮುಂದಿವ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಡೆ ಸುಮ್ಮನೆ ನನಗ ದುರ್ಗಿ ಅವತಾರ ತೊಡ್ಲಕ್ ಹಚ್ಚಬೇಡ ತೊಟ್ಟಿರ ಮತ್ತ ನಾ ದುರ್ಗಿ ಅವತಾರ ತೊಟ್ನಿ ಅಂದ್ರ ನಿನ್ನ ಕ್ವಾಣಿನ ಹಲಾಲಾದಂಗ ಆದಿತ್ತ ಜನ್ಮ ತಮ್ಮ ಸ್ವತಃ ನಿನ್ನ